ಹೇಳ್ರಿ, ದಾವೀದನ ಏನನ್ನ ಈ ಒಂದು ಕಾರ್ಯವನ್ನು ನೋಡಿದ್ನೋ ಜಿಗ್ಲೆಕ್ನಲ್ಲಿ ಆದಂಥದ್ದು ಆತನ ಜೀವಿತದಲ್ಲಿ ಮುಂದೆಂದು ನೋಡಿರಲಿಲ್ಲ ಆತ ಅಲ್ವಾ. ಹೆಂಗಿರ್ತದೆ ಒಂದು ಯುದ್ಧ ಆಗಲಿ, ಒಬ್ಬರು ಬಂದು ವೈರಿಯೋ ಅಟ್ಯಾಕ್ ಮಾಡಿ ಎಲ್ಲವನ್ನ ದೋಚ್ಕೊಂಡು ಹೋದರೆ ಏನಾಗಿರ್ತದೆ ಹೇಳ್ರಿ? ಎಷ್ಟೋ ಕೊಲೆಗಳು ನಡೆದಿರ್ತವೆ, ಹೌದಲ್ವಾ? ಎಷ್ಟೋ ಜನರನ್ನ ಕೊಂದಿರ್ತಾರೆ. ಅವರ ಒಂದು ಸೈನಿಕರು ಅವರ ಕುಟುಂಬದವರು ಮಕ್ಕಳನ್ನ ವಶಪಡಿಸ್ಕೊಂಡಿರ್ತಾರೆ. ಎಲ್ಲ ದೋಚ್ಕೊಂಡು ಹೋಗಿರೋದೆಲ್ಲ ಅವ್ರ ವಶ ಆಗಿರ್ತದೆ ಅಲ್ವಾ. ಆದರೆ ಇಲ್ಲಿ ಹೋದಾಗ ಏನೆಲ್ಲ ಇಲ್ಲಿತ್ತೋ ಅದನ್ನು ಅಲ್ಲಿಂದ ವಾಪಸ್ ತಗೊಂಬಂದು ಅಲ್ಲೇ ಇಟ್ರು. ಒಂದು ಕುರಿಮರಿನೂ ಕೂಡ ಸಾಯ್ಲಿಲ್ಲ, ಒಂದು ದನಗಳು ಕೂಡ ವಾಪಸ್ ಬಂದ್ಬಿಟ್ವು ಸಂಡೇ ಅಂತ. ಅಲ್ಲೆಲ್ಲೂಯ್ಯ, ಎಲ್ಲ ವಾಪಸ್ ಬಂದ್ಬಿಟ್ರು. ಇಂಥದ್ದು ಚರಿತ್ರೆಯಲ್ಲಿ ಬೈಬಲಲ್ಲಿ ಎಲ್ಲೂ ಇಲ್ಲ. ಮಾತ್ರ ಅಲ್ಲದೆ ದಾವೀದನು ಅವನ ಜೀವಿತದಲ್ಲಿ ಮೊದಲು ನೋಡಿರಲಿಲ್ಲ, ಆದರೆ ಆತನ ನಂಬಿದ್ದು ಆ ದೇವರನ್ನ. ಈ ದಿನ ನಾ ಏನನ್ನ ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಜೀವಿತದಲ್ಲಿ ತುಂಬ ಅದ್ಭುತಗಳನ್ನ ನೋಡಿರ್ಬೋದು, ದೇವರು ತುಂಬ ಕಾರ್ಯಗಳನ್ನ ಮಾಡಿರ್ಬೋದು, ಆದರೆ ಇದುವರೆಗೂ ನಡೀದೇ ಇರುವಂಥ ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೀತದೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಮತ್ತೊಬ್ಬರ ಬಾಯಲ್ಲಿ ವಾಹ್ ಹಿಂಗೂ ಆಗ್ತದ ಎನ್ನುವಂಥದ್ದಾಗಿ ಏನನ್ನ ನೀವು ಕೇಳ್ತಾ ಇದ್ರೋ ಅಂಥದ್ದೊಂದು ನಿಮ್ಮ ಜೀವಿತದಲ್ಲಿ ದೇವರು ಮಾಡೋದಕ್ಕೆ ಬಯಸ್ತಾರೆ. Hallelujah. A miracle which you had never heard before, a miracle which you had never experienced before. ಹಿಂಗೂನು ಆಗ್ತದ ಎಂಬುದಾಗಿ ನಿಮ್ಮ ಕಣ್ಗಳೇ ಆಶ್ಚರ್ಯ ಪಡುವಂತೆ. ನೀವೇನಾ ಇದು ನನ್ನ ಜೀವಿತದಲ್ಲ ಹಿಂಗೆ ಆಗ್ತಾ ಇದೆ, ನಾನು ಕೇಳ್ತಾ ಇರೋದು ನಿಜಾನ, ನಾನು ನೋಡ್ತಾ ಇರೋದು ನಿಜಾನ, ನನಗೆ ಬಂದಿರೋಂಥ ಆಶೀರ್ವಾದ ನಿಜಾನ ಎನ್ನುವಂಥ ರೀತಿಯಲ್ಲಿ ಕರ್ತನ ನಿಮ್ಮೊಳಗೆ ಮಾಡಬೇಕಂದ್ರೆ ಈ ದಿನ ದೇವರು ಹೇಳ್ತಾರೆ, ನಿನ್ನನ್ನೇ ನೀ ಬಲಪಡಿಸ್ಕೊಂಡು ದೇವರನ್ನ ಹುಡುಕೋ. Hallelujah. ಜನರ ಬಗ್ಗೆ ಯೋಚಿಸದೆ, ಜನರ ಬಗ್ಗೆ ಮಾತನಾಡದೆ, ಜನರೊಂದಿಗೆ ಹೋರಾಡೋದನ್ನ ಬಿಟ್ಟು ದೇವರ ಸಮ್ಮುಖದಲ್ಲಿ ಕಣ್ಣೀರಿಡು. Hallelujah. ಆಪತ್ತು ಕಾಲದಲ್ಲಿ ವಿಶೇಷ ಸಹಾಯಕನಾಗಿರುವಂಥ ಆ ದೇವರನ್ನ ನೀ ಮೊರೆ ಇಡಬೇಕಾದ್ರೆ ಆತನು ನಿನ್ನೊಂದಿಗೆ ಮಾತನಾಡುವಂಥ ದೇವರು. Hallelujah. Everything can fail. When everything fails, He will stand for you. He will stand for you. He will never fail. ನೀವು ಅನ್ಕೋಬಹುದು ಎಲ್ಲ ಮುಗಿದೋಯ್ತು ಎಂಬುದಾಗಿ. No, God says all my ways are open. All my ways are open. When natural doors closes, God opens supernatural doors. Hallelujah. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆಮೇನ್. Hallelujah. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬಿಫೋರ್ ವಿ ಪ್ರೇ, ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಸ್ಟ್ರಾಂಗ್ ಆಗಿ ನಾವು ಅಂದ್ಕೊಳ್ಳೋಣ. ದೇವ್ರೇ, ನಾನು ಇನ್ನು ಮೇಲೆ ಮನುಷ್ಯನನ್ನು ಹುಡುಕೋದಿಲ್ಲ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವ ಆತನು ಯಾರು? ಅದು ದೇವರ ವಾಕ್ಯವೇ. ವಾಕ್ಯವಾದ ಆತನನ್ನು ಹಿಡಿದುಕೊಳ್ಳ್ರಿ. ಟುಡೇ ಐ ಟೆಲ್ ಯು, ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್ ಫಾಲ್ ಇನ್ ಲವ್ ಅಗೇನ್ ವಿತ್ ಯುವರ್ ಬೈಬಲ್. ನಿಮ್ಮ ಬೈಬಲ್ ಒಂದಿಗೆ ಮತ್ತೆ ಪ್ರೀತಿಯಲ್ಲಿ ಬಿದ್ದೋಗ್ರಿ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರ? ಇದುವರೆಗೂ ಇಲ್ಲದೇ ಇರುವಷ್ಟು ಆಸೆ ನಿಮ್ಮೊಳಗೆ ದೇವರ ವಾಕ್ಯಕ್ಕಾಗಿ ಉಂಟಾಗಲಿ. Hallelujah. ಈ ದಿನ ಅನೇಕ ಸಂದೇಶಗಳನ್ನ ಮಾತನಾಡ್ತಾನೆ ಇರ್ತೇನೆ, ಟಿವಿಗೂ ಇದಕ್ಕೂ ಮಾತ್ರವಲ್ಲದೆ ಕೂಟಗಳಲ್ಲೂ ಅನೇಕ. ಬಟ್ ಒಂದು ಕಾಲದಲ್ಲಿ ನನಗೆ ಬೈಬಲ್ ಓದಿದ್ರೆ ಏನೇನೋ ಅರ್ಥ ಆಗ್ತಿರ್ಲಿಲ್ಲ. ನಾ ಬೈಬಲ್ ಓದದೇ ತುಂಬ ದಿನ ಬಿಟ್ಟಿರೋದಕ್ಕೆ ಕಾರಣ ಏನು ಗೊತ್ತರ? ನನಗೆ ಬೈಬಲ್ ಅರ್ಥನೇ ಆಗ್ತಿರಲಿಲ್ಲ. ಇನ್ನೊಂದು ಏನಂದರೆ, ನನ್ನ ಜೀವಿತದಲ್ಲಿ ನಾನು ಸ್ಕೂಲ್ ಡೇಸಲ್ಲಿ ನನಗೆ ಸೋಷಲ್ ಸ್ಟಡೀಸ್ ಅಂದರೆ ತುಂಬ ಕೆಟ್ಟ ದ್ವೇಷ ನನಗೆ. ನನಗೆ ಬಂದು ಏನಂತ ಹೇಳೋದು, ಸಮಾಜ ಅಲ್ಲ, ಸಮಾಜ ಅಂದರೆ ನನಗೆ ಬೇಡ. Hallelujah. ಆ ಒಂದು ಮ್ಯಾಮ್ ನಮ್ಮ ಟೀಚರೇ ಕೇಳಿದ್ರು, ನೀವು ನಮ್ಮ ಸ್ಕೂಲ್ ಸ್ಟೂಡೆಂಟಾ ಅಂತ. ಯಾಕಂದರೆ ಅವ್ರ ಕ್ಲಾಸಲ್ಲೇ ಕೂತ್ಕೋತಿರ್ಲಿಲ್ಲ ನನಗೆ ಬೇಜಾರಾಗಿ. ಅವರು ವಿಕ್ರಮಾದಿತ್ಯ 2 ಇದ್ರೆ 3 ಇದ್ರೆ ನನಗೇನು ಒಂದು ಅಲ್ವಾ, ನನಗೆ ಏನು ಯಾವ ಕಾಲದಲ್ಲಿ ಏನು ನಡೀತು ಎಲ್ಲ ಐ ಫೀಲ್ ಸೊ. ಬಟ್ ಮೈ ಡ್ಯಾಡ್ ವುಡ್ ಸಿಟ್ ಆ್ಯಂಡ್ ಟೀಚ್ ಮೀ.
ಬಂದು ಇದು ಹೆಂಗೆ ಚಂದ್ರಗುಪ್ತ ಮೌರ್ಯ ಹಂಗೆ ಅಂತ ಲಾಸ್ಟಲ್ಲಿ ಏನಾದರೂ ನಮ್ಮಪ್ಪ ಅರ್ಥ ಆಯ್ತಾ ಅಂತ ಕೇಳಿದ್ರೆ ಅರ್ಥ ಆಯ್ತಪ್ಪ ಹೋಗಿ ಮಲ್ಕೊಳ್ಳ ಅಲ್ವಾ. ಸೊ ನನಗೆ ಅದಂದ್ರೆ ಆಗ್ತಿರಲಿಲ್ಲ. ಅದರಲ್ಲಿ ನನಗೆ ಹಳೆ ಒಡಂಬಡಿಕೆ ಓದಿದಾಗ ನನಗೆ ತುಂಬ ಈ ರಾಜ ಕಿಂಗ್ಸು ಇದೆಲ್ಲ ನೋಡ್ಬಿಟ್ಟು ಅರೆ ಇದೊಂದಾದರೂ ನನಗೆ ವರ್ಕ್ ಆಗ್ತದೆ ಅಂತ ನಂಬಿದ್ನಲ್ಲ, ಇದರಲ್ಲೂ ಸೋಷಲ್ ಅಂತ ಅಲ್ಲಿ ಏನೂ ಅರ್ಥ ಆಗ್ತಿರಲಿಲ್ಲ. ಸುಮ್ಮನೆ ಬೈಬಲ್ ಓದು ಅಂತ ಮನೇಲಿ ಬೈತಾ ಇದ್ರಲ್ಲ ಅಂತ ಕೂತ್ಕೊಂಡು ಓದ್ತಾ ಇದ್ದೆ. ಹಾಲೆಲೂಯಾ. ಬಟ್ ಐ ಟೆಲ್ ಯು, ಬಂದು ಒಂದು ಸೇವಕರ ಹತ್ರ ಬಂದು ಒಬ್ರು ಅಂದರು, ಬಂದು ಪರಿಚಯದವರೇ ಅವರಂದರು, ಬೈಬಲ್ನ ಚೆನ್ನಾಗಿ ಓದು. ನನಗೆ ಆಗ್ತಾನೆ ಇಲ್ಲ, ನನಗೇನು ಅರ್ಥ ಆಗಲ್ಲ. ಅದಕ್ಕೆ ಅವ್ರು ಅಂದರು, ನಿನಗೆ ಅರ್ಥ ಆಗುತ್ತೋ ಇಲ್ಲ, ಪ್ರೇಯರ್ ಮಾಡೋದು. ಹಾಲೆಲೂಯಾ. ಅವಾಗ ನಾನು ಅಂದ್ಕೊಂಡೆ, ದೇವರೇ ನನಗೇನೂ ಅರ್ಥ ಆಗಲ್ಲ, ನನಗೆ ಅಪ್ಪ, ಆದರೆ ನಾನು ನಿನ್ನನ್ನು ನಂಬ್ತೇನೆ, ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಇದನ್ನು ಓದ್ತೇನೆ ಎಂಬುದಾಗಿ. ಈಗ ನೀವು ಗಮನಿಸಿದ್ರಿ ಅಂದರೆ ನಾನು ಹೊಸ ಒಡಂಬಡಿಕೆಗಿಂತ ಹಳೆ ಒಡಂಬಡಿಕೆಯಿಂದನೇ ತುಂಬ ಮಾತನಾಡ್ತೀನಿ. ಹಾಲೆಲೂಯಾ. ಆ ಪ್ರಕಟಣೆಗಳನ್ನ ಹೊಸ ಒಡಂಬಡಿಕೆ ಹೋಲಿಸ್ಬೇಕಂತ ತಗೋಬೇಕಾದ್ರೆ ದೇವರು ಆ ಒಂದು 2 ಒಡಂಬಡಿಕೆನ ಕಲಿಸಿ ಮಾತನಾಡೋಂಥದ್ದನ್ನೇ ನೀವು ಅನೇಕ ಬಾರಿ ನೋಡ್ತೀರ. ಯಾಕೆಂದರೆ ಆ ದಿನ ನಾನು ದೇವರ ವಾಕ್ಯಕ್ಕೆ ಕೊಟ್ಟಂಥ ಈ ದಿನ ನಿಮ್ಗೆ ಹೇಳ್ತೇನೆ, ಫಾಲ್ ಇನ್ ಲವ್ ವಿತ್ ದ ಬೈಬಲ್ ಆಗಿ. ಸೊ ನಿಮ್ಮಲ್ಲೂ ಕೂಡ ಒಂದು ಆಸಕ್ತಿ ಹುಟ್ಟಲಿ. ನಿಮ್ಮ ಬೈಬಲ್ ಎಷ್ಟು ಹಳೇದಾಗ್ತದೋ ಅಷ್ಟು ಹೊಸದಾಗಿ ನೀವು ಮಾರ್ಪಡ್ತೀರ. ಸೊ ಡೇವಿಡ್ ಸ್ಟ್ರೆಂಥನ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಭಾನುವಾರದ ಮೆಸೇಜ್ ಮಾತ್ರ ನಿಮ್ಮನ್ನು ಬಲಪಡಿಸಬಾರ್ದು. ಪ್ರತಿದಿನ ದೇವರ ಸಮ್ಮುಖದಲ್ಲಿ ಬಲ ಹೊಂದಿರಿ. ದೇವರು ನಿಮ್ಮ ಜೀವಿತದಲ್ಲಿ ಕಳ್ಕೊಂಡಿರೋದು ಎಲ್ಲವನ್ನ ದೇವರು 2 ತಿರುಗಿ ಬರಮಾಡಲಿಕ್ಕೆ ಜನ ಆಮೇಲೆ ಎಂಬುದಾಗಿ ಹೇಳ್ತಾರೆ.